ಅದರಿಂದ ಅದನ್ನ ಒಕ್ಕಲಿಸೋ ವಿಚಾರವನ್ನು ಬಿಟ್ಟು ಇವತ್ತು ರಾಜ್ಯ ಸರ್ಕಾರ ಇದರಲ್ಲಿ ಮಾನ್ಯ ಕ್ಷೇತ್ರದ ಶಾಸಕರು ಮುಂಚೂಣಿಯಲ್ಲಿ ನಿಂತು DC ಅವರಿಗೆ ಕಳಿಸಿರ್ತಕ್ಕಂಥ ಅರ್ಜಿಯನ್ನ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ತಕ್ಷಣಕ್ಕೆ ಇದಕ್ಕೆ ಪರಿಹಾರವನ್ನು ಕೊಡಬೇಕು. ಒಂದು ಎಚ್ಚರಿಕೆ ಮಾತೇನಂದ್ರೆ, ಈ ಒಂದು ಹೋರಾಟ ನಾವು ಅವ್ರು ಕೊಟ್ಟಿರ್ತಕ್ಕಂಥ ವಿಶ್ವಾಸದ ಮೇಲೆ ನಿಲ್ಸಿದೀವಿ, ಹೋರಾಟವನ್ನು ನಿಲ್ಸಿದೀವಿ. ಆದ್ರೆ ಇವತ್ತು ಕಮಿಷನರ್ ಇರ್ಬೋದು, ಮಾನ್ಯ ಶಾಸಕರು ಇರ್ಬೋದು, ಎಲ್ಲರೂ ಗಮನ ಹರಿಸಬೇಕು. ಈ ಒಂದು ಹೋರಾಟವನ್ನು ನಿಲ್ಸಿದೀವಿ ಅಂದ್ರೆ ತಾವು ಕೊಟ್ಟಿರ್ತಕ್ಕಂಥ ಆಶಾಭಾವನೆಯ ಉತ್ತರ. ಅದಕ್ಕೆ ಪೂರಕವಾಗಿ ತಾವು ನಡೆದುಕೊಂಡು ಒಂದು ಡೆಡ್ ಲೈನ್, ಒಂದು 15 ದಿನನೋ 1 ತಿಂಗಳು ಈ ರೀತಿಯ ಡೆಡ್ ಲೈನ್ ಅನ್ನ ಕೊಟ್ಟು ನಮಗೆ ಈ ಒಂದು ಪರಿಹಾರವನ್ನ ಮಾಡ್ಕೊಡ್ಬೇಕು, ಈ ಸೊತ್ತಿನ ಪರಿಹಾರವನ್ನ ಮಾಡ್ಕೊಡ್ಬೇಕು. ಮಾಡದೇ ಇದ್ದ ಸಂದರ್ಭದಲ್ಲಿ ನಾವು ಈ ಭಾಗದ ಎಲ್ಲ ನಿವಾಸಿಗಳಷ್ಟೇ ಅಲ್ಲ, ಇವತ್ತು ನಿನ್ನೆ ರಾಜ್ಯ ರೈತ ಸಂಘಟನೆಯ ಎಲ್ಲಾ ದಿನೇಶ್ ಶಿರ್ವಾಳ ಅವರ ತಂಡ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ನೀಡಿದೆ. ಅದೇ ರೀತಿ ಎಲ್ಲಾ ಸಂಘಟನೆಯವರು ನಿನ್ನೆ ಸಂಜೆ ಕರೆದು ಈ ಒಂದು ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತಕ್ಕಂತ ಮಾತನ್ನು ಕೂಡ ಹೇಳಿದ್ದಾರೆ. ಮುಂದೆ ಈ ಹೋರಾಟ ಮುಂದುವರಿದ ರೀತಿಯಲ್ಲಿ ತಾವು ಎಲ್ಲರೂ ಗಮನಿಸಬೇಕು. ಇಲ್ಲವಾದಲ್ಲಿ ಉಗ್ರವಾದ ಹೋರಾಟವನ್ನ ಈ ಭಾಗದ ನಿವಾಸಿಗಳು, ಸಮಾಜದವರೆಲ್ಲರೂ ಸೇರಿ ಈ ಊರಿನ ಎಲ್ಲ ಜನರು ಕೂಡ ಒಟ್ಟುಗೂಡಿ ಈ ಸೊತ್ತಿಗಾಗಿ ಹೋರಾಟವನ್ನು ಮಾಡ್ತಕ್ಕಂತ ಸಂದರ್ಭ ಬರೋ ಸಾಧ್ಯತೆ ಇದೆ. ದಯಮಾಡಿ ಅಲ್ಲಿ ಅವರಿಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡಬೇಕು.